ಈ SIR ಕಾಳಗ ನಡೀತಾ ಇದೆಯಲ್ಲ, BJP JDS ವರ್ಸಸ್ ಕಾಂಗ್ರೆಸ್. ಈ SIR ಕಾಳಗದಲ್ಲಿ ವಿಕ್ಟಿಮ್ ಯಾರು ಅಂತ ಹೇಳಿದ್ರೆ ನಮ್ಮ ಅನ್ಬು ಕುಮಾರ್ ಅವರು. CO ಅವರೇ ವಿಕ್ಟಿಮು ಇವರ ಕಾಳಗದಲ್ಲಿ. ಅವ್ರಿಗೆ ಪಾಪ ಅತ್ತ ದರಿ ಇತ್ತ ಪುಲಿ, ಇವ್ರನ್ನ ಮ್ಯಾನೇಜ್ ಮಾಡಬೇಕು, ಅವ್ರು ಮಾಡಬೇಕು, ಸೆಂಟ್ರಲ್ ಚುನಾವಣಾ ಆಯೋಗದ ಆದೇಶಗಳನ್ನ ಪಾಲನೆ ಮಾಡಬೇಕು. ಆಮೇಲೆ ಒಂದು ಚೂರು ಲಯ ತಪ್ಪಂಗಿಲ್ಲ. ಹಿಂದೆ 2017ರಲ್ಲಿ 17-18ರಲ್ಲಿ ಸಂಜೀವ್ ಕುಮಾರ್ ಸಾಹೇಬರು ಅಂತ CEO ಇದ್ದರು, ಸೇಮ್ ಇವ್ರ ಜಾಗದಲ್ಲಿದ್ದರು. ಭಾಳ ಮೆಚೂರ್ಡ್ ಆಫೀಸರ್. ಈಗ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಕರೆದು ಬೇರೆ ಏನೋ ಒಂದು ಪೊಸಿಷನ್ ಕೊಟ್ಟಿದ್ದಾರೆ ಅವ್ರಿಗೆ. ತುಂಬ ಏನೋ ರೈಟ್ ಪರ್ಸನ್, ತುಂಬ ಬ್ಯಾಲೆನ್ಸ್. ಆಮೇಲೆ ಅವ್ರು ಹೇಳಿದ್ರು ಸರ್ ಒಂದ್ಸರಿ ಎಲೆಕ್ಷನ್ ವಿಚಾರದ ಹಿಂಗೆ ಡಿಸ್ಕಸ್ ಮಾಡ್ಬೇಕಾದ್ರೆ ಹೇಳಿದ್ರು, ಮೀಡಿಯಾದ ಎಲ್ಲ ನಾನೇ ಒಂದು ಇಂಟ್ರ್ಯೂ ಮಾಡಿದೆ ಅವ್ರಿಗೆ. ಇಂಟ್ರ್ಯೂ ಸಂದರ್ಭದಲ್ಲಿ ಹೇಳಿದ್ರು, ನಾಗರಾಜ್ ಇದನ್ನು ಬ್ಯಾಲೆನ್ಸ್ ಮಾಡೋದಿದೆಯಲ್ಲಪ್ಪ ಎಲೆಕ್ಷನ್ ಟೈಮಲ್ಲಿ ಇದು ಭಾಳ ಕಷ್ಟ. ನೀವು ಇಲ್ಲದೇ ಇದ್ದಿದ್ರೆ, ಮೀಡಿಯಾ ಇಲ್ಲದೇ ಇದ್ದರೆ ತುಂಬ ಕಷ್ಟ ಪಾರದರ್ಶಕವಾಗಿ ಎಲೆಕ್ಷನ್ ಮಾಡೋದು. ಬೇಕಾದರೆ ನೀವಿದ್ದೀರಿ ಅನ್ನೋ ಕಾರಣಕ್ಕೆ ನಮ್ಗೆ 1000 ಕಣ್ಣುಗಳು ಬಂದಿದೆ, ಅದಕ್ಕೋಸ್ಕರ ಅಟ್ಲೀಸ್ಟ್ ಪಾರದರ್ಶಕವಾಗಿ ನಡೀತಾ ಇದೆ. ಇಲ್ಲಾಂದರೆ ಏನು ನಡೀತಾ ಇತ್ತೋ ಗೊತ್ತಿಲ್ಲ. ಹಾಗಾಗಿ ಮೀಡಿಯಾದ ರೋಲ್ ಇಲ್ಲಿ ತುಂಬ ವಿಟಲ್ ಅನ್ನೋ ಮಾತನ್ನು ಅವ್ರು ಹೇಳಿದರು. ಇವರು ಅದೇ ಥರ ಫಾಲೋ ಮಾಡ್ತಾಯಿದ್ದಾರೆ. ಇವರು ತುಂಬ ಏನೋ ಪ್ರಾಮಿನೆಂಟ್ ಆಫೀಸರು. ಆಮೇಲೆ ಎಲ್ಲರಿಗೂ ಫಸ್ಟ್ ನಮ್ಮ ಚಾನಲ್ಗೆ ಇಂಟರ್ವ್ಯೂ ಕೊಟ್ಟರು ಮೊನ್ನೆ. ಫಸ್ಟ್ ನಮ್ಮ ಚಾನಲ್ಗೆ ಇಂಟರ್ವ್ಯೂ ಕೊಟ್ಟರು. ಆಮೇಲೆ ಎಲ್ಲ ಗಮನಿಸಿದೆ ನಾನು, ಈ ವೀಕಲ್ಲಿ ಎಲ್ಲ ಚಾನಲ್ಗಳ ಜೊತೆ ಮಾತಾಡ್ತಿದ್ದಾರೆ. ಆಮೇಲೆ ಇವ್ರು ಕೊಡೋ ಎಲ್ಲ ಕಂಪ್ಲೇಂಟ್ಗಳಾಗಿರಲಿ, ಇವ್ರ ಮಾತಿಗೆ ಅವರು ಪರ್ಸ್ನಲಾಗಿ ರಿಯಾಕ್ಟ್ ಮಾಡ್ತಾ ಇಲ್ಲ. ಕೆಲಸ ನೀಟಾಗಿ ಮಾಡ್ತಾ ಹೋಗ್ತಾ ಇದ್ದಾರೆ. ಆಮೇಲೆ ಎಲ್ಲರೂ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಆಮೇಲೆ ಕೇಂದ್ರ ಅಲ್ಲಿ ಭಾಳ ರೂಲ್ ತುಂಬ ಅಲ್ಲಿ ಸರ್ಕ್ಯುಲರ್ ಏನು ಬರುತ್ತೆ ಅದನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. ಆಮೇಲೆ ಚುನಾವಣಾ ಆಯೋಗದ ರೀತಿ ರಿವಾಜುಗಳಿದೆಯಲ್ಲ ಅದನ್ನು ಪೂರೈಸೋದು ಭಾಳ ಕಷ್ಟ. ಇವ್ರುಗಳು ಅವ್ರ ಮೇಲೆ ಇವ್ರು ಕಲ್ಲೆಸಿತಾರೆ, ಇವ್ರ ಮೇಲೆ ಅಲ್ಲಿ ಕಲ್ಲೆಸಿತಾ ಇದ್ದಾರೆ. ಪರೋಕ್ಷವಾಗಿ ಪಾಪ ಆ ಕಲ್ಲುಗಳೆಲ್ಲ ಅವ್ರ ಮೇಲೆ ಹೋಗಿ ಬೀಳ್ತಾ ಇದೆ. ಹಾಗಾಗಿ ಇಡೀ ಈ ಪ್ರಹಸನ ಇದೆಯಲ್ಲ, ಎಲೆಕ್ಷನ್ ನಡೆದು ರಿಸಲ್ಟ್ ಬರೋವರೆಗೂ ಇವ್ರದ್ದು ಇದ್ದಿದ್ದೆ. ರಿಸಲ್ಟ್ ಬಂದಮೇಲೂ ಅದನ್ನೇ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಇದರಲ್ಲಿ ರಿಯಲ್ ವಿಕ್ಟಿಮ್ಸ್ ಅಂದರೆ ನಮ್ಮ ಆಫೀಸರ್ಸ್ಗಳು ಸರ್, ನನಗನ್ಸುತ್ತೆ. ಹಾಗಾಗಿ ಇವ್ರು ಯಾವ ಸ್ಟೇಟ್ಮೆಂಟ್ಗಳಿಗೂ ನಾವು ರಿಯಾಕ್ಟ್ ಮಾಡೋದೇ ಬೇಡ. ಇವ್ರು ಅವಕಾಶ ಸಿಕ್ಕರೆ ಆ ಇಡೀ ಎಲೆಕ್ಟ್ರಲ್ ಸಿಸ್ಟಮ್ನ ರೀತಿ ರಿವಾಜನ್ನ ಚೇಂಜ್ ಮಾಡಿ ಇವ್ರಿಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಂಡು ಬೇಕಾದ್ರೆ ಗೆದ್ದು ಕೂತ್ಬಿಡ್ತಾರೆ ಇವರು. ಆದರೆ ನಿಜವಾದ ಸಂಕಟ ಇರೋದು ಈ ಆಫೀಸರ್ಸ್ಗಳಿಗೆ.